ಸ್ನೇಹಿತರೆ ನಮಸ್ಕಾರ. ಒಂದು ದುಃಖದ ವಿಚಾರ, ದಯವಿಟ್ಟು ಪೂರ್ತಿ ಕೇಳಿಸ್ಕೊಳ್ಳಿ. ಯಾಕಂದರೆ ಇವತ್ತು ಮೊಬೈಲ್ ಬಂದು ಎಷ್ಟೋ ಜೀವನನೇ ಹಾಳು ಮಾಡ್ಕೊಂಡವ್ರೆ, ಎಷ್ಟೋ ಜೀವನ ಚೆನ್ನಾಗಿ ಮಾಡ್ಕೊಂಡವ್ರೆ. ಕೆಲವರೆಲ್ಲ ಭಾಳ ಅದ್ಭುತವಾಗಿ ಜೀವನ ನಡೀತಾ ಇದೆ, ನಡೆಸ್ಕೊತಾ ಇದ್ದಾರೆ. ಈ ಮೊಬೈಲಿಂದ ಎಷ್ಟೋ ಸಂಸಾರಗಳು ಎಕ್ಕುಟ್ಟೋಗವೆ, ಎಷ್ಟೋ ಜೀವನ ಸೊತ್ತೋಗವ್ರೆ, ಆತ್ಮಹತ್ಯೆ ಮಾಡ್ಕೊಂಡವ್ರೆ ಈ ಫೋನಿಂದ. ನನ್ನ ಒಂದು ಆತ್ಮೀಯ ಸ್ನೇಹಿತ, ಒಂದು ಅಣ್ಣ ತಮ್ಮನಿಗಿನ ಹೆಚ್ಚಾಗಿದ್ವಿ, ಭಾಳ ಅದ್ಭುತವಾಗಿದ್ವಿ. ಪ್ರತಿಯೊಂದು ವಿಚಾರನೂ ನನ್ನ ಕೈಲಿ ಹೇಳ್ಕೊಳ್ಳೋನು. ಅವನು ಕೂಡ ಡ್ರೈವರ್ ಕೆಲಸ ಮಾಡೋನು, ಒಳ್ಳೆ ಹುಡುಗ. ಮಾತ್ರ ನಮ್ಮ ಕನ್ನಡದವನೇ, ಕರ್ನಾಟಕದವನೇ, ಒಬ್ಬನೇ ಮಗ, ತಾಯಿ ಮಗ ಇಬ್ಬರೇ ಇದ್ದಿದ್ದು. ಸ್ವಲ್ಪ ಚೆನ್ನಾಗಿದ್ದರು, ಸ್ವಂತ ಮನೆ ಇತ್ತು, ಒಂದೆರಡು ಮನೆ ಬಾಡಿಗೆ ಬರ್ತಿದ್ವು. ಆಮೇಲೆ ಕಾರ್ ಇತ್ತು, ಡ್ಯೂಟಿ ಮಾಡ್ತಿದ್ದ ನಮ್ಮ ಜೊತೆಗೆ. ಅವನು ಗಾಡಿ ಓಡಿಸ್ತಿದ್ದ, ಅದೇದು ಒಲವು ಬರೋ ಟ್ರಾವೆಲ್ಸ್ಗಳಲ್ಲಿ ಡ್ಯೂಟಿ ಮಾಡ್ತಿದ್ದ. ಏನಾದ್ರೂ ಹಣ ಕೇಳ್ತಿದ್ದ, ಅಣ್ಣ ಅಣ್ಣ ಅಂದ್ಕೊಂಡು ಒಂಥರ ತಮ್ಮಂಥರ ಭಾಳ ತುಂಬ ಚೆನ್ನಾಗಿದ್ದ. ಏನೇ ವಿಚಾರ ಬಂದರೂ ಕೇಳ್ಬಿಟ್ಟು ಮಾಡೋಣ. ಹಣ ಇದು ಮಾಡಲಾ, ಹಣ ಈ ಕೆಲಸ ಮಾಡಲಾ, ಇಷ್ಟೆಲ್ಲ ಮಾಡೋನು, ಪ್ರತಿಯೊಂದು ಹೇಳೋನು. ಪಾಪ ಒಳ್ಳೆ ಹುಡುಗ, ಕೆಟ್ಟ ಬುದ್ಧಿ ಇರಲಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸ್ತಾ ಇರಲಿಲ್ಲ. ಅವನು ಯಾರಿಗಾರ ಬೈದ್ರೆ ಅವ್ರಿಗೂ ಒಳ್ಳೇದು ಬಯಸೋದು. ನಾನಾದರೂ ಬೈತಿದ್ದೆ, ಅವನು ಇಲ್ಲ ಬಿಡೋಣ ಹೋಗಲಿ. ನಾನು ಅಷ್ಟು ಅದ್ಭುತವಾದ ವ್ಯಕ್ತಿ. ಇವತ್ತು ಅವನ್ನ ಕಳ್ಕೊಂಡು ಭಾಳ ಬೇಜಾರಾಗ್ತಾಯಿದೆ. ಹೆಂಗೆ ಅವನ ಜೀವ ಹೋಯ್ತು ಅಂದರೆ, ತುಂಬ ಚೆನ್ನಾಗಿದ್ದ. ಈ ಮೊಬೈಲ್ ಬಂತು, ಈಗ ಡ್ಯೂಟಿ ಇಲ್ದಾಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮೆಲ್ಲ ಆನ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರಲ್ಲ, ಹಿಂಗೆ ನೋಡ್ಕೊಂಡಾಗ ಅಲ್ಲಿ ಮೆಸೇಜ್ ಎಲ್ಲ ಮಾಡ್ಕೊಂಡು ಒಂದು ಆಂಟಿ ಸಿಕ್ಬಿಟ್ಲ ಅವನಿಗೆ. ಗಂಡ ಏನು ಸೊತ್ತಿಲ್ಲ, ಗಂಡ ಇದ್ದಾನೆ. ಗಂಡನ ಜೊತೆಗೆ ಅತ್ತೆ ಮಗನೂ ಕೂಡ ಜೊತೆಗೆ ಇಟ್ಕೊಂಡವಳೆ. ಮಗಳಿದ್ದಾಳೆ ಒಬ್ಬಳು. ಮಗಳಿದ್ರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡ್ಕೊಂಡು ಹಾಕ್ಕೊಂಡು ಇವನು ಸಿಗಾಕಂಡ, ಪುಣ್ಯಾತ್ಮ. ನಮ್ಮ ಸ್ನೇಹಿತನೇ ಸಿಗಾಕೊಂಬಿಟ್ಟ ಅವಳಿಗೆ. ಹೇಳ್ದ, ಅಣ್ಣ ಈ ಥರ ಒಬ್ಬರು ಸಿಕ್ಕವ್ರೆ, ಏನು ಮಾಡಲಿ? ಕ್ಯಾಪ್ರ ನನ್ನ ಮಗನೇ ಬೈದೆ ನಾನು, ಬೇಡ ಕಣೋ, ಇವೆಲ್ಲ ಜೀವನ ಉದ್ಧಾರ ಮಾಡೋದಲ್ಲ, ಇದು ಜೀವನ ಹಾಳು ಮಾಡೋದು. ಅದ್ಭುತವಾಗಿದೆಯಾ, ಚೆನ್ನಾಗಿದೆಯಾ, ಎಲ್ಲಾದರೂ ಒಂದು ಹುಡುಗಿ ನೋಡೋಣ, ಮದುವೆಯಾಗಿ ಚೆನ್ನಾಗಿರುವಂತೆ ಅಂತ ಹೇಳಿದೆ. ಕೇಳಲಿಲ್ಲ. ಒಂದು 2 ದಿನ ಮಾತಾಡೋದು ಬಿಟ್ಟ. ಆಮೇಲೆ ತಿರ್ಗಾ ಬಂದ ಮಾತಾಡೋಕ್ಕೆ, ಬೇಜಾರು ಮಾಡ್ಕೊಬೇಡೋಣ ಅಂತ. ನಾನೇನೋ ಬೇಜಾರು ಮಾಡ್ಕೊಳ್ಳಲ್ಲಪ್ಪ, ಇವೆಲ್ಲ ಮಾಮೂಲಿ ಚಿಕ್ಕಾಪಟ್ಟೆ ಜನ ಪರಿಚಯ ಇದ್ರೆ ಹೇಳ್ತಾ ಇರ್ತೀವಿ ನಾವು. ಹೇಳಿದೆ, ಆದರೂ ಕೇಳಲಿಲ್ಲ. ಅದೇನು ಮುಂಗೆ ಬೂದಿ ಹರ್ಚಿದ್ಲು, ಅದೇನು ಮರಳು ಮಾಡಿದ್ಲೋ ಗೊತ್ತಿಲ್ಲ, ಬಲೆಗೆ ಹಾಕೊಂಬಿಟ್ಲು. ಅಲ್ಲಿ ಗಂಡನೂ ಬಿಟ್ಲು, ಅತ್ತೆ ಮಗನೂ ಬಿಟ್ಲು, ಇವನ ಜೊತೆಗೆ ಬೆಂಗಳೂರಿಗೆ ಬಂದ್ಲು. ಇವನು ಅಮ್ಮನ ಬಿಟ್ಟು ಬೇರೆ ಮನೆ ಮಾಡ್ದ. ಸ್ವಲ್ಪ ದುಡ್ಡಿತ್ತು, ಬೇರೆ ಮನೆ ಮಾಡ್ಕೊಂಡಿದ್ದ. ಅವಳ ಜೊತೆಗೆ ಸಂಸಾರ ತುಂಬ ಚೆನ್ನಾಗಿ ನಡೀತಾ ಇತ್ತು. 2 ತಿಂಗಳಾಯಿತು, 3 ತಿಂಗಳಾಯಿತು, 4 ತಿಂಗಳಾಯಿತು. ತುಂಬ ಚೆನ್ನಾಗಿದ್ದರು. ಚೆನ್ನಾಗಿರ್ರಿಯಪ್ಪ ಅಂತ ಹೇಳ್ತಾ ಇದ್ವಿ ನಾವು ಅಷ್ಟೇ, ಬೇರೆ ಏನೂ ಬಯಸ್ತಾ ಇರಲಿಲ್ಲ. ಹಾಳಾಗಿ ಹೋಗ್ಬೇಡ್ರಿ, ಚೆನ್ನಾಗಿರಿ ಅಂತ ಹೇಳ್ತಾ ಇದ್ದ. ಆ ಮಗಳನ್ನು ಚೆನ್ನಾಗಿ ಓದಿಸ್ತಾ ಇದ್ದ. ಇವನು ಕಂಪ್ಯೂಟರ್ ಕ್ಲಾಸ್ಗೆ, ಟೈಪಿಂಗ್ ಕ್ಲಾಸ್ಗೆ ಎಲ್ಲ ಕಳಿಸ್ತಾ ಇದ್ದ. ಆ ಹುಡುಗಿ ಎಲ್ಲೆಲ್ಲೂ ಕೇಳ್ತಿತ್ತು, ಅಲ್ಲಿಗೆಲ್ಲ ಕಳಿಸ್ತಿದ್ದ. ಚಿಕ್ಕ ಹುಡುಗಿ ಅಲ್ವ, ಇನ್ನು ಎಲ್ಲ ಕಡೆಗೂ ಕಳಿಸ್ತಿದ್ದ. ಓದ್ತಿದ್ಲು, ಚೆನ್ನಾಗಿ ಓದಿದ್ಲು, ಓದ್ತಾನೂ ಇದ್ಲು. ಇವಳು ಜೊತೆ ಕರ್ಕೊಂಬಂದವಳು, ನೆಟ್ಟಿಗಿರ್ಬೇಕಲ್ವ ಪಾಪ. ಬೆಳಗ್ಗೆ ಹೋಗ್ತಿದ್ದ, ಸಾಯಂಕಾಲ ಬರ್ತಿದ್ದ. ಮನೆ ಓನರ್ನ ಪರಿಚಯ ಮಾಡ್ಕೊಂಡ್ಲು. ಮನೆ ಓನರ್ ಜೊತೆಗೆ ಚಕ್ಕಂದಾಗ ಶುರು ಮಾಡಿದ್ಲು. ಇವನ ಜೊತೆಗೆ ಇವನಿದ್ದಾಗ ಚೆನ್ನಾಗಿ ಮಾತಾಡೋದು, ಇವನಿಲ್ದಾಗ ಬೇರೆ ರೀತಿಯಲ್ಲೇ ಮಾತಾಡೋದು. ಮನೆ ಓನರ್ನ ಹಾಕೊಂಡ್ಲು. ಮನೆ ಓನರ್ ಅದೇನು ಮರಳು ಮಾಡಿದ್ನೋ, ಆ ಬಡ್ಡಿ ಮಗ, ಆ ಬೇವರ್ಷಿಂದ ನಮ್ಮ ಮಗ ಅದೇನು ಮರಳು ಮಾಡಿದ್ನೋ ಗೊತ್ತಿಲ್ಲ, ಮನೆ ಓನರ್ನೂ ಹಾಕೊಂಬಿಟ್ಲು. ಇಬ್ಬರು ಫುಲ್ಲು ಕುಚ್ಚು ಆಗೋಯ್ತು. ಆಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದ್ಲು. ನನ್ನನ್ನು ಕೇಳ್ದೆ, ಅಣ್ಣ ಕೆಲ್ಸಕ್ಕೆ ಹೋಗ್ತಾಳಂತೆ, ಏನು ಮಾಡೋದು? ಕಳಿಸು ಹೋಗಲಿ, ಮನೇಲಿ ಕೂತ್ಕೊಂಡ್ರೆ ಸಮಸ್ಯೆಗಳು ಜಾಸ್ತಿ ಆಯ್ತವೆ, ಕಳಿಸು. ಓದ್ಲು ಕೆಲಸಕ್ಕೆ ನ್ಯಾಯವಾಗಿ ಹೋಗಲಿಲ್ಲ. ಅಲ್ಲಿ ಕೂಡ ಒಬ್ಬನ ನೋಡ್ಕೊಂಡ್ಲು, ಕೆಲಸದ ಹತ್ರ. ಒಬ್ಬನಲ್ಲ, ಕೆಲಸದ ಹತ್ರನೂ ಒಬ್ಬರಿಬ್ಬರು. ಅಲ್ಲಿ ದೊಡ್ಡ ಗಲಾಟೆ ಆಗೋಯ್ತು. ಕೆಲಸದ ಹತ್ರ ತುಂಬ ಗಲಾಟೆ ಆಗೋಯ್ತು. ಇವನು ಎಲ್ಲ ಕಡೆ ಎಲ್ಲಿ ಹೋದ್ರೂ ಕಾರಲ್ಲಿ ಕರ್ಕೊಂಡು ಹೋಗೋನು. ಆದರೂ ಕೂಡ ಅಲ್ಲಿ ಒಬ್ಬನ ಜೊತೆಗೆ ಎಲ್ಲಿ ಬೇಕಾದ್ರೆ ಹೋಗೋದು ಗಾಡೀಲಿ. ಈ ರೀತಿ ಮಾಡಿ ಇವನಿಗೆ ಗೊತ್ತಾಗೋಯ್ತು, ಪುಣ್ಯಾತ್ಮನಿಗೆ. ಬೇಡ ಕೊಣ ಅಂತ ಹೇಳಿದ್ರು ಕೇಳಲಿಲ್ಲ, ಬೈದೆ. ಆಮೇಲೆ ಹಿಂಗೆ ಆಯಿತು, ನನ್ನ ಹತ್ರ ಹೇಳ್ಕೊಳ್ಳಿಲ್ಲ. ನನಗೆಲ್ಲ ಗೊತ್ತಿತ್ತು, ನನ್ನ ಹತ್ರ ಹೇಳ್ಕೊಳ್ಳಿಲ್ಲ. ಅವನಿಗಿನ ಮುಂಚೆನೇ ಗೊತ್ತಾಗ್ಬಿಡುತ್ತೆ ನನಗೆ. ನಾನು ಸುಮ್ಮನೆ ಇದ್ದೆ, ಬೇಜಾರು ಮಾಡ್ಕೊಂತಾನೆ. ಹೇಳಿದರೆ ಯಾಕೆ ಬೇಕು, ಚೆನ್ನಾಗಿದ್ದಾರೆ ಅಂತ ಹೇಳೋಕ್ಕೆ ಹೋಗಿರಲಿಲ್ಲ. ಅವನಿಗೆ ಗೊತ್ತಾಗಲಿ ವಿಚಾರ ಅಂಥೇಳಿ ಬೇರೆ ಕಡೆಗಿಂದ ಗೊತ್ತಾಯಿತು. ಅವನೇ ಕಣ್ಣಾರ ನೋಡ್ದ, ಎಲ್ಲ ಗೊತ್ತಾಯಿತು. ನನ್ನ ಹತ್ರ ಮಾತಾಡೋದು ಬಿಟ್ಟ, ಫೋನ್ ಮಾಡಲಿಲ್ಲ. ನಾನು ಅಮ್ಮನಿಗೆ ಫೋನ್ ಮಾಡಿದೆ, ಯಾಕಮ್ಮ ಎಲ್ಲಿದ್ದಾನೆ, ಚೆನ್ನಾಗಿದ್ದಾನೆ, ಏನು? ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಫೋನ್ ಮಾಡಿದರೆ ಫೋನ್ ಕಟ್ ಮಾಡ್ತಾನೆ. ಕ್ಷಮಿಸಣ್ಣ ಅಂತಂದೇಳಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾನೆ. ಇಷ್ಟೇ ಮಾಡ್ತಾ ಇರೋದು, ಯಾಕಮ್ಮ ಫೋನ್ ತೆಗಿತಾ ಇಲ್ಲ ಅಂತ. ಏನಿಲ್ಲ ಕಣಪ್ಪ, ಮನೆಗೂ ಬರ್ತಾಯಿಲ್ಲ, ಏನೂ ಹೇಳ್ತಾ ಇಲ್ಲ ಕಣಪ್ಪ ಅಂತ. ಆಯ್ತಮ್ಮ, ಸಮಾಧಾನ ಮಾಡ್ಕೋ,
ಅಂಥೇಳಿ ಸಮಾಧಾನ ಮಾಡಿ ಬಂದೆ. ಆದರೆ ಇನ್ನೊಂದು 2 ದಿನ ಬಿಟ್ಟು ನೋಡಿದ್ರೆ ಮನೇಲಿ ರೂಮಲ್ಲಿ ನೇಣಕ್ಕೆ ಅನ್ಸುತ್ತವನು. ಯಾಕೆ ಹೇಳಿ, ಅವಮಾನ ತಡೆಯೋಕ್ಕಾಗದೆ ನನಗೆ ಹಿಂಗಾಗೋಯ್ತಲ್ಲ. ಮೆಸೇಜ್ ಮಾಡೋನೆ, ಅಣ್ಣ ತಪ್ಪಾಯಿತು, ಕ್ಷಮಿಸ್ಬಿಟ್ಟು, ನನ್ನ ಸಾವಿಗೆ ನಾನೇ ಕಾರಣ. ನಿಮ್ಮ ಮಾತು ಯಾರು ಕೇಳಿಲ್ಲ, ಅಮ್ಮನ ಮಾತು ಕೇಳಿಲ್ಲ, ನಿನ್ನ ಮಾತು ಕೇಳಿಲ್ಲ, ನಾನು ಇನ್ನೂ ಬೇರೆಯವರಲ್ಲಿ ಹೇಳಿದ್ರು ಅವ್ರ ಮಾತು ಯಾರ ಮಾತು ಕೇಳಿಲ್ಲ, ಎಲ್ಲರಿಗೂ ಕ್ಷಮೆ, ನಾನು ತಪ್ಪಾಯಿತು, ನಮ್ಮದು ಕ್ಷಮೆ ಇರಲಿ ಅಂತಂದು ಹೇಳ್ಬಿಟ್ಟು ಮನೇಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಒಂಟಿ ತಾಯಿ ಮಾಡಿಬಿಟ್ಟು ಹೋಗಾನೆ. ತಾಯಿಗೆ ಯಾರಿಲ್ಲ, ಇವಾಗ ನಾವೇ ಮಕ್ಕಳು ಆ ತಾಯಿಗೆ. ಆ ತಾಯಿಗೆ ನಾವೇ ಮಕ್ಕಳು ಅಂದರೆ ನಾವೇನು ಅವ್ರನ್ನ ಸಾಕ್ತಾರೆ. ಅದು ಚೆನ್ನಾಗಿದ್ದಾರೆ ಅವರು. 2 ಮನೆ ಬಾಡಿಗೆ ಬರ್ತಾಯಿದೆ, ಅನುಕೂಲವಾಗಿದ್ದಾರೆ. ಅನುಕೂಲ ಇದ್ದು ಇವತ್ತು ಈ ಥರ ಅನ್ಯಾಯವಾಗಿ ಪುಟ್ಕೋಸಿ ಒಂದು ಮೊಬೈಲಲ್ಲಿ ಒಂದು ಹೆಂಗ್ಸ್ಗೋಸ್ಕರ ಇವತ್ತು ಈ ರೀತಿ ಜೀವನ ಹಾಳು ಮಾಡ್ಕೊಂಡವನೇ. ದಯವಿಟ್ಟು ಎಲ್ಲರಿಗೂ ಕೇಳೋದಿಷ್ಟೇ, ಆದಷ್ಟು ಫೋನಲ್ಲಿ ಹಾಯ್ ಬಾಯ್ ಅನ್ಕೊಂಡಿರಿ. ಅದು ಬಿಟ್ಬಿಟ್ಟು ಫುಲ್ಲು ಅವರಿಗೆ ಜೀವನ ಕೊಡೋಕ್ಕೆ ಹೋಗಬೇಡಿ, ಅವ್ರಿಗೇನೆ ನಿಮ್ಮ ಜೀವನ ಕೊಡೋಕ್ಕೆ ಹೋಗಬೇಡಿ. ಅವೆಲ್ಲ ಭಾಳ ದಿನ ಇರೋಲ್ಲ, ಗೊತ್ತಾಯ್ತಾ? ಸ್ವಂತದವ್ರಿಗೆ ಮೋಸ ಮಾಡಿರೋರು ಇನ್ನು ಬೇರೆಯವ್ರಿಗೆ ಬಿಡ್ತಾರಾ? ಸ್ವಂತದವ್ರಿಗೆ ಮೋಸ ಮಾಡಿರೋರು ಬೇರೆಯವ್ರಿಗೆ ಬಿಡ್ತಾರಲ್ವ? ಬಿಡಲ್ಲ. ನಾವು ಮಾಡಿದರೆ ನಮಗೆ ಇನ್ನೊಬ್ಬರು ಮಾಡ್ತಾರೆ. ಅದರಿಂದ ದಯವಿಟ್ಟು ಫೋನಲ್ಲಿ ಪರಿಚಯ ಮಾಡಿಸ್ಕೊಳ್ಳಿ, ಆದರೆ ತೀರಾ ಅತಿಯಾಗಿ ಓವರಾಗಿ ಇರಬೇಡಿ. ಫೋನಿಂದ ದೂರ ಇರಿ. ಹೆಣ್ಮಕ್ಳು ಅಷ್ಟೇ, ಗಂಡು ಮಕ್ಕಳು ಅಷ್ಟೇ. ಯಾಕಂದರೆ ಜೀವನ ಒಂದು ಸತಿ ಹೋಗಿದ್ದು ವಾಪಸ್ ಬರಲ್ಲ. ಅದ್ಭುತವಾದ ಅಮೂಲ್ಯವಾದ ನಮ್ಮ ಜೀವನನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊತ ಇದ್ದೀನಿ. ನಮಸ್ಕಾರ.